ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಡಯಟ್ ಎಲ್ಲ ಹೇಗೆ ನಡೀತಿದೆ? ಹಾಗೆ ನಾನಿವತ್ತೊಂದು ನನ್ನ ಸ್ಕಿನ್ ಕೇರ್ ಅಲ್ಲ, ಸಣ್ಣ ಒಂದು ಸಿಂಪಲ್ ಮೇಕಪ್ಪನ್ನು ನಿಮಗೆ ತೋರಿಸುವ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಸಿಂಪಲ್ಲಾಗಿ ನಾನು ಮಾಮಾ ಅರ್ತ್ ಅವರ ಒಂದು ಸನ್ಸ್ಕ್ರೀನನ್ನು ಬಳಸ್ತಾ ಇದ್ದೇನೆ. ಹಾಗೆ NYB ಅವರ ಒಂದು ಫೌಂಡೇಶನ್ನ ಯೂಸ್ ಮಾಡ್ತಿದ್ದೇನೆ, ಒಂದು ಪ್ರೈಮರನ್ನು ಯೂಸ್ ಮಾಡ್ತಿದ್ದೇನೆ, ಮತ್ತು ಜಸ್ಟ್ ಒಂದು ಕಾಜಲ್ ಹಾಗೆ ಲಿಪ್ಸ್ಟಿಕ್ ಹಾಗೆ ಓಪನ್ ಹೇರ್ ಬಿಡೋದು ಅಷ್ಟೇ. ಸಿಂಪಲ್ ಮೇಕಪ್. ಹೆಚ್ಚಾಗಿ ನಾನು ಇಷ್ಟೇ ಮೇಕಪ್ಪನ್ನು ಬಳಸೋದು, ಬೇರೆ ಯಾವುದು ಹೆಚ್ಚಿಗೆ ಮೇಕಪ್ ಅಂತೇಳಿ ಮಾಡೋದಿಲ್ಲ. ಅದು ಒಂದು ಕೆಲವು ಫಂಕ್ಷನ್ಗಳಿಗೆ ಮಾತ್ರ, ಡೈಲಿ ಏನು ಮೇಕಪ್ ಮಾಡಲ್ಲ. ಹೊರಗಡೆ ಎಲ್ಲ ಹೋಗಬೇಕಾದ್ರೆ ಜಸ್ಟ್ ಒಂದು ಸನ್ಸ್ಕ್ರೀನ್, ಒಂದು ಪೌಡರ್ ಅಷ್ಟೇ ಹಚ್ಕೊಳ್ಳೋದು, ಬೇರೆ ಏನು ಮಾಡೋದಿಲ್ಲ. ಮತ್ತು ಸ್ಕಿನ್ ಕೇರ್ ಅಂತೇಳಿ ಮನೆಯಲ್ಲಿ ಹೋಮ್ ರೆಮಿಡೀಸನ್ನು ತುಂಬಾ ಯೂಸ್ ಮಾಡ್ತೇನೆ ನಾನು ಅಂದರೆ ಈ ಕಸ್ತೂರಿ ಅರಿಶಿನವನ್ನು ಬಳಸ್ಕೊಳ್ತೇನೆ ಸ್ಕಿನ್ನಿಗೆ. ವೀಕ್ಲಿ 1 ಟೈಮ್ ಕಸ್ತೂರಿ ಅರಿಶಿನವನ್ನು ಮೊಸರಲ್ಲಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಸ್ಕ್ರಬ್ ಮಾಡ್ಕೊಳ್ತೇನೆ. ಆಮೇಲೆ ರಕ್ತ ಚಂದನ ಪೌಡರ್ ಅಂತ ಸಿಗುತ್ತೆ, ಅದರಲ್ಲಿ ಸ್ಕ್ರಬ್ಬನ್ನು ಮಾಡ್ಕೊಳ್ತೇನೆ. ಇದರಿಂದ ಸ್ಕಿನ್ಗೆ ತುಂಬಾ ಚೆನ್ನಾಗಿರ್ತದೆ. ಆಮೇಲೆ ಮೊಸರು, ಜೇನುತುಪ್ಪ ಇರ್ಬೋದು, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್, ಹಾಲಲ್ಲಿ ಕ್ಲೆನ್ಸಿಂಗನ್ನು ಹಾಲಲ್ಲಿ ಮಾಡ್ಕೊಳ್ತೇನೆ. ಹಾಲನ್ನು ಸ್ವಲ್ಪ ತಗೊಳ್ಳೋದು, ಕಾಟನ್ ಬಟ್ಟೆಯಲ್ಲಿ ಮುಖವನ್ನೆಲ್ಲ ಇಲ್ಲಿಗೆ ಹೊರಗಡೆ ಎಲ್ಲ ಹೋಗಿ ಬಂದರೆ ಹಾಲಲ್ಲಿ ಒಮ್ಮೆ ಕಾಟನಲ್ಲಿ ಫುಲ್ ಮುಖವನ್ನು ಕ್ಲೀನಾಗಿ ಮಾಡಿಕೊಂಡ್ರೆ ಫುಲ್ಲು ಕ್ಲೆನ್ಸ್ ಆಗುತ್ತೆ. ಅದಾದ ನಂತರ ನೀವು ಸ್ಕ್ರಬ್ ಮಾಡ್ಕೊಳ್ಳಿಕ್ಕೆ ನೀವು ರಕ್ತ ಚಂದನ ಪೌಡ್ರನ್ನು ಯೂಸ್ ಮಾಡ್ಕೊಳ್ಬೋದು, ಅಥವಾ ಆರೆಂಜ್ ಪೀಲ್ ಪೌಡರ್ ಅಂತೇಳಿ ಹೊರಗಡೆ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ. ಅಥವಾ ನೀವು ಆರೆಂಜ್ ಸಿಪ್ಪೆ, ಸೀಸನಲ್ಲಿ ಆರೆಂಜ್ ಸಿಪ್ಪೆಯನ್ನು ಒಣಗಿಸಿ ಪೌಡ್ರ್ ಮಾಡಿಕೊಂಡು ಕೂಡ ಸ್ಕ್ರಬ್ಬಿಗೆ ಯೂಸ್ ಮಾಡ್ಕೊಳ್ಬೋದು. ಹೊರಗಡೆಯಿಂದ ಸ್ಕ್ರಬ್ಬರ್ ಎಲ್ಲ ತರುವ ಅಗತ್ಯ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಮುಖಕ್ಕೆ ಟೊಮೆಟೊ ರಸ ಕೂಡ ಹಚ್ಕೊಳ್ಬೋದು. ಲಿಂಬೆಹಣ್ಣನ್ನು ಕೆಲವರು ಮುಖಕ್ಕೆ ಎಲ್ಲ ಹಚ್ಕೊಳ್ತಾರೆ. ಲಿಂಬೆಹಣ್ಣನ್ನು ಸ್ಕಿನ್ನಿಗೆ ಅಪ್ಲೈ ಮಾಡಬೇಡಿ, ಯಾಕೆಂದರೆ ವಿಟಮಿನ್ C ಇರೋದರಿಂದ, ಸಿಟ್ರಿಕ್ ಅಂಶ ಇರೋದರಿಂದ ಅದು ಸ್ಕಿನ್ನಿಗೆ ಡ್ಯಾಮೇಜ್ ಮಾಡ್ತದೆ. ಹಾಗೆ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗ್ಬೋದು. ಹಾಗಾಗಿ ನಿಮಗೆ ಇದು ಲಿಂಬೆ ಹೋಳಿಗಿಂತ ಆರೆಂಜ್ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಆರೆಂಜ್ ಪೀಲ್ ಪೌಡ್ರನ್ನು ಯೂಸ್ ಮಾಡ್ಕೊಳ್ಬೋದು. ತುಂಬ ಕೆಮಿಕಲ್ ಯುಕ್ತ ಮೇಕಪ್ಪೆಲ್ಲ ಮಾಡ್ಕೊಳ್ಬೇಡಿ. ಈ ರೀತಿ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಕಲರ್ ಟ್ಯಾನ್ ಆಗ್ತದೆ, ಡ್ಯಾಮೇಜ್ ಆಗ್ತದೆ, ಓಪನ್ ಪೋರ್ಸ್ ಬರುತ್ತೆ. ಹಾಗಾಗಿ ಮತ್ತು ನಾನು ನೈಟ್ ಏನೆಲ್ಲ ಯೂಸ್ ಮಾಡೋಕ್ಕೆ, ಕೆಲವೊಮ್ಮೆ ತೆಂಗಿನ ಎಣ್ಣೆ ಅದನ್ನು ಸ್ಕಿನ್ನಿಗೆ ಅಪ್ಲೈ ಮಾಡ್ತೇನೆ. ಅದಿಲ್ಲ ಅಂದರೆ ಕೆಲವು ಮಾಮಾ ಅರ್ತ್ ಅವರ ಸಿರಮ್ ಬರುತ್ತೆ, ಅದು ಯೂಸ್ ಮಾಡ್ಕೊಳ್ತೇನೆ. ಮತ್ತು ನೈಟ್ ಕುಂಕುಮಾದಿ ತೈಲ ಅಂತ ಹೇಳಿ ಸಿಗ್ತದೆ, ಅದು ಕೂಡ ನೈಟ್ ಸ್ನಾನ ಎಲ್ಲ ಆದಮೇಲೆ ಮುಖಕ್ಕೆ ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಅಪ್ಲೈ ಮಾಡ್ತೇನೆ. ಹೀಗೆ ಇದು ಚಳಿಗಾಲದಲ್ಲೆಲ್ಲ ಈ ಥರ ಮಾಡ್ಕೊಳ್ಬೋದು. ಹಾಗೆ ಇನ್ನು ಸಮ್ಮರ್ ಬಂದಾಗ ಫೇಸ್ ವಾಶನ್ನು ನಾವು ಜಾಸ್ತಿ ಮಾಡ್ಕೊಳ್ಬೇಕಾಗ್ತದೆ. ತುಂಬ ಬೆವರ್ತದೆ, ಪಿಂಪಲ್ ಬೀಳ್ತದೆ, ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಸಮ್ಮರಲ್ಲಿ ಕೂಡ ನಾವು ಫೇಸ್ ಮಾಡಬೇಕಾಗ್ತದೆ. ಅವಿಷ್ಟು ನನ್ನ ಸ್ಕಿನ್ ಕೇರ್ ಬಗ್ಗೆ. ನಿಮಗೇನಾದರೂ ಡೌಟ್ ಇತ್ತು, ಸ್ಕಿನ್ ಕೇರ್ ಬಗ್ಗೆ ಏನಾದರೂ ವೀಡಿಯೋಸ್ ಮಾಡಬೇಕಾ, ಹಾಗೇನಾದರೂ ಇದ್ದರೆ ಖಂಡಿತ ತಿಳಿಸಿ, ನಾನು ಮಾಡ್ತೇನೆ. ಹಾಗೆ ನೀವು ಕಸ್ತೂರಿ ಅರಸಿನ, ಇದು ನಮ್ಮ ಒಂದು ಚರ್ಮದ ಕಾಂತಿಗೆ ತುಂಬಾ ಒಳ್ಳೆಯದು. ದಾಟಿತ್ತು ಅಂತ ಹೇಳಿದರೆ ಆಮೇಲೆ ನಾವು ಸ್ಕಿನ್ ಕೇರನ್ನು ಸ್ವಲ್ಪ ಮಾಡ್ಕೊಳ್ಬೇಕಾಗತ್ತೆ. ವ್ರಿಂಕಲ್ಸ್ ಅದು ಶ್ರಿಂಕ್ ಆದಾಗೆ ಆಗೋದು, ಏಜ್ ಕಾಣಿಸ್ಕೊಳ್ಳೋದು ಎಲ್ಲವೂ ಕಾಣಿಸ್ತದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅಂದರೆ ಮೊದಲಿಂದೇ ನಾನು ಈ ಥರ ಹೋಮ್ ರೆಮಿಡೀಸನ್ನೇ ಜಾಸ್ತಿ ಸ್ಕಿನ್ನಿಗೆ ಯೂಸ್ ಮಾಡ್ಕೊಳ್ಳೋದು. ಹಾಗೆ ಮೇಕಪ್ಪನ್ನು ಕಡಿಮೆ ಬಳಸ್ಕೊಳ್ಳೋದು. ಜಸ್ಟ್ ನಾನು ಏನೆಲ್ಲ ಮೇಕಪ್ ಮಾಡ್ತೇನೆ ಅನ್ನೋದನ್ನು ಮಾತ್ರ ಈ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿದ್ದೇನೆ. ಹಾಗೆ ಸ್ಕಿನ್ ಕೇರ್ ಬಗ್ಗೆ ಕೆಲವು ಟಿಪ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನನ್ನ ಚಾನಲಲ್ಲಿ ಬೇರೆ ಬೇರೆ ಡಯಟ್ ವೀಡಿಯೋಸ್ ಇದೆ, ಹಾಗೆ ಸ್ಕಿನ್ ಕೇರ್ ಬಗ್ಗೆ ಕೂಡ ಕೆಲವು ವೀಡಿಯೋಸ್ ಹಾಕಿದ್ದೇನೆ. ನಿಮಗೆ ಯಾವುದಾದ್ರೂ ಸ್ಕಿನ್ ಕೇರ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ. ಹಾಗೆ ನಿಮಗೆ ಫಾರೆಡ್ ಇಲ್ಲಿ ಕ್ಲೀನ್ ಮಾಡಬೇಕು, ಅಥವಾ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಅಂಥದಕ್ಕೆಲ್ಲ ನಿಮಗೆ ಈ ರಕ್ತಚಂದನ ಪೌಡರ್ ಹಾಕಿ ಸ್ಕ್ರಬ್ ಮಾಡೋದ್ರಿಂದ, ಅಥವಾ ಆರೆಂಜ್ ಪೀಲ್ ಪೌಡ್ರನ್ನು ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗ್ತದೆ. ಮತ್ತು ಕಾಫಿ ಆ ಥರ ಎಲ್ಲ ಯೂಸ್ ಮಾಡ್ಕೊಳ್ಬೋದು ಬೇಕಾದರೆ. ಕಾಫಿ ಮತ್ತು ಸಕ್ಕರೆ. ತುಂಬ ರ್ಯಾಶ್ ಆಗಿ ಸ್ಕಿನ್ನನ್ನು ರಬ್ ಮಾಡಬೇಡಿ, ಇದರಿಂದ ಸ್ಕಿನ್ನಲ್ಲಿ ರ್ಯಾಷಸ್ ಒಂಥರ ಸ್ಕಿನ್ ಆಗ್ಬೋದು. ಹಾಗೆ ಜಾಸ್ತಿ ರಬ್ ಮಾಡಬೇಡಿ. ಯಾವಾಗಲೂ ಮುಖದ ಸ್ಕಿನ್ನನ್ನು ಸಾಫ್ಟಾಗಿ ಮಸಾಜ್ ಕೊಡಬೇಕು. ಒಟ್ರಾಸಿ ಹಾಕಿ ರಫ್ ಆಗಿ ಕಾಫಿ ಹುಡಿ, ಸಕ್ಕರೆ ಅಂಥೇಳಿ ಒರಟು ಪದಾರ್ಥಗಳನ್ನೆಲ್ಲ ಹಾಕಿ ರ್ಯಾಶ್ ಆಗಿ ತಿಕ್ಕೋದ್ರಿಂದ ಚರ್ಮದಲ್ಲಿ ಎಲ್ಲ
ಒಂದು ಕಲೆಗಳು ರ್ಯಾಷಸ್ ಎಲ್ಲ ಆಗುವ ಚಾನ್ಸಸ್ ಇದೆ. ಬಟ್ಟೆಯಿಂದ ಒರೆಸುವಾಗ ಮುಖ ಎಲ್ಲ ತೊಳೆದ ಮೇಲೆ ಕೂಡ ಅಷ್ಟೇ ಬಟ್ಟೆಯನ್ನು ಟ್ಯಾಪ್ ಮಾಡಿ ಒರೆಸ್ಕೊಳ್ಬೇಕು. ರಫ್ಫಾಗಿ ಹ್ಯಾಂಡಲ್ ಮಾಡಬೇಡಿ. ಮುಖದ ಸ್ಕಿನ್ ಯಾವಾಗಲೂ ಕೂಡ ತುಂಬಾ ಸಾಫ್ಟ್ ಹಾಗೆ ತುಂಬ ಸೆನ್ಸಿಟಿವ್ ಆಗಿರ್ತದೆ. ಆದ ಕಾರಣ ಅದನ್ನು ರಫ್ಫಾಗಿ ಹ್ಯಾಂಡಲ್ ಮಾಡಬೇಡಿ. ಹಾಗೆ ಕಾಜಲ್ ಎಲ್ಲ ಒಂದು ಯೂಸ್ ಮಾಡ್ಕೊಳ್ತೇನೆ. ಅದ್ರ ಜೊತೆಗೆ ಪಿಂಪಲ್ ಎಲ್ಲ ಬರದಾಗೆ ಮಾಡಲಿಕ್ಕೆ ಜಾಸ್ತಿ ಎಣ್ಣೆ ಪದಾರ್ಥಗಳನ್ನು ತಿನ್ನಬೇಡಿ. ಆಯಿಲಿ ಫುಡ್ ತಿಂತು ಅಂತ ಹೇಳಿದರೆ ಪಿಂಪಲ್ಸ್ ಎಲ್ಲ ಜಾಸ್ತಿ ಬರ್ತದೆ. ಹಾಗೆ ಮಸಾಲೆ ಪದಾರ್ಥಗಳು ಜಾಸ್ತಿಯಾಗಿ ತಿಂದರೆ ಪಿಂಪಲ್ಸ್ ಬರ್ತದೆ. ಹಾಗಾಗಿ ಜಾಸ್ತಿಯಾಗಿ ನೀರು ಕುಡಿಬೇಕು. ವೆಜಿಟೇಬಲ್ಸ್ ಹಣ್ಣುಗಳ ಜ್ಯೂಸು ಈ ಥರ ಕುಡಿಯೋದ್ರಿಂದ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗೆ ಕಹಿಬೇವು ಕೂಡ ಸ್ಕಿನ್ನಿಗೆ ಒಳ್ಳೆಯದು. ಅದು ಆಮೇಲೆ ಕಹಿಬೇವು ಪಿಂಪಲ್ ಇದ್ದಲ್ಲಿಗೆ ನೀವು ಕಹಿಬೇವನ್ನು ಸ್ವಲ್ಪ ಹಚ್ಕೊಂಡ್ರೆ ಪಿಂಪಲನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು. ಆಮೇಲೆ ಪಿಂಪಲ್ ಹೋಗಲಿಕ್ಕೆ ಅಂತೇಳಿ ಅದಕ್ಕೆ ಉಗುರು ಮುಟ್ಟಿಸಿ ಇದು ಮಾಡುವಂಥದ್ದು ಮಾಡಬೇಡಿ. ಆಗ ಸ್ಕಿನ್ನಲ್ಲಿ ಕಲೆ ಆಗ್ತದೆ. ಅದು ಅದರ ಪಾಡಿಗೆ ಸೋರಿ ಹೋಗಬೇಕು ಪಿಂಪಲ್. ಅದನ್ನು ಉಗುರು ಮುಟ್ಟಿಸಬಾರ್ದು, ಅದಕ್ಕೆ ಸ್ಕಿನ್ ಡ್ಯಾಮೇಜ್ ಆಗ್ತದೆ. ಹಾಗೆ ಮುಖವನ್ನು ಕೇರ್ ಮಾಡಿ, ಹಾಗೆ ನೆಗ್ಲೆಕ್ಟ್ ಮಾಡಬೇಡಿ. ಇದು ನೀವೇ ಮನೆಯಲ್ಲಿ ಡೈಲಿ ಮಾಯಿಶ್ಚರೈಸರ್ ಏನಾದರೂ ಹಚ್ಚಿ ಮಸಾಜನ್ನು ಮಾಡ್ಕೊಳ್ಬೋದು. ಡೈಲಿ ಮುಖಕ್ಕೆ ಮಸಾಜ್ ಮಾಡೋದ್ರಿಂದ ಕೂಡ ಸ್ಕಿನ್ ತುಂಬ ಗ್ಲೋ ಆಗಿರ್ತದೆ, ಟ್ಯಾನ್ ರಿಮೂವ್ ಆಗ್ತದೆ. ಹಾಗೆ ನಮಗೆ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಇಂಪ್ರೂವ್ ಆಗ್ತದೆ. ಸ್ಕಿನ್ ತುಂಬಾ ಚೆನ್ನಾಗಿರ್ತದೆ. ಯಾವಾಗಲೂ ಸಿಂಪಲ್ ಮೇಕಪ್ ನನಗೆ ತುಂಬಾ ಇಷ್ಟ. ಜಾಸ್ತಿ ಏನು ಮೇಕಪ್ ಮಾಡ್ಕೊಳ್ಳೋದಿಲ್ಲ, ಅದು ಅಪರೂಪಕ್ಕೆ ಮಾತ್ರ ನಾನು ಮೇಕಪ್ಪನ್ನು ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆ, ಸ್ಕಿನ್ ಕೇರ್ ಜೊತೆ, ಹೇರ್ ಕೇರ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.